ಭಗವದ್ಭಕ್ತರೇ, ದೇವಾಲಯ ಅಂತ ಹೇಳಿದ ಕೂಡಲೇ ಒಂದಲ್ಲ ಒಂದು ರೀತಿಯಾಗಿರುವಂತಹ ಸೇವೆ ಮಾಡಬೇಕಾಗಿರುವಂತಹ ಕರ್ತವ್ಯ ಇರುವಂಥದ್ದು ಭಕ್ತನ ಕೈಯಲ್ಲಿ. ಭಕ್ತನು ಏನು ಮಾಡ್ಬೋದು ಅಂತ ಹೇಳಿದಾಗ ಆ ದೇವಸ್ಥಾನದಲ್ಲಿ ಏನಾದರೂ ಒಂದು ವಿಶೇಷವಾಗಿರುವಂಥ ಅಭಿವೃದ್ಧಿಗಳು, ವಿಶೇಷವಾಗಿರುವಂಥ ಪರವಾದಿ ಸೇವೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಆ ಮೂಲಕವಾಗಿ ಆ ದೇವಸ್ಥಾನಕ್ಕೆ ಬೇಕಾಗುವಂಥದ್ದು, ಯಾಕಂದರೆ ನಮ್ಮಲ್ಲಿರುವಂಥ ಎಲ್ಲ ರೀತಿಯ ಹಣವು ಕೂಡ ಭಗವಂತ ಕೊಟ್ಟದ್ದು. ಹಾಗಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಮ್ಮಲ್ಲಿರುವಂಥ ಒಂದಿಷ್ಟು ಹಣವನ್ನು ಆ ದೇವಾಲಯಕ್ಕೆ ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಆ ಭಗವಂತನ ಕ್ಷೇತ್ರಗಳಿರುವಂಥದ್ದು. ಆಯಾಯ ಗ್ರಾಮದಲ್ಲಿ ಒಂದೊಂದು ದೇವಸ್ಥಾನ, ಆ ಗ್ರಾಮಗಳು ಸೇರಿಕೊಂಡು ಒಂದು ಮಾಗಣೆಯ ದೇವಸ್ಥಾನ ಆಗುವಂಥದ್ದು. ಹಾಗಾಗಿ ಇಲ್ಲಿ ಗಮನಿಸುವಂಥದ್ದು 8 ಗ್ರಾಮಗಳ ಒಂದು ಮಾಗಣೆಯ ದೇವಸ್ಥಾನವಾಗಿ ವಿಶೇಷವಾಗಿ ಗಮನಿಸುವಂಥದ್ದೇ ಬನ್ನಂಜೆ ಮಹಾಲಿಂಗೇಶ್ವರ ಕ್ಷೇತ್ರ. ಬನ್ನಂಜೆ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ವಿಶೇಷವಾಗಿರುವಂತಹ ಮನೆಗೆ ಕಾಣಿಕ ಡಬ್ಬಿ ಅಂತ ಹೇಳುವಂಥ ವಿಶಿಷ್ಟವಾಗಿರುವಂತಹ ಆಂದೋಲನೆ ಹಾಕಿದ್ದಾರೆ. ಕಾರಣ ಯಾಕೆ ಅಂತ ಹೇಳುವಂಥದ್ದು ಕೂಡ ಭಾಳಷ್ಟು ದೊಡ್ಡ ಮಟ್ಟದ ವಿಶೇಷವಾಗಿರುವಂಥದ್ದು. ಕ್ಷೇತ್ರವು ನಮ್ಮ ರಾಜಮಾರ್ಗದ ಬದಿಯಲ್ಲಿದ್ದರೂ ಕೂಡ ಯಾವುದೇ ರೀತಿಯಾಗಿರುವಂತಹ ಗಾಡಿಗಳು ಅಥವಾ ಯಾವುದೇ ರೀತಿಯಾಗಿರುವಂತಹ ವೆಹಿಕಲ್ಸ್ಗಳು ಬಂದಾಗ ಪಾರ್ಕಿಂಗ್ ಮಾಡಲಿಕ್ಕೆ ಅದಕ್ಕೆ ಸಮಸ್ಯೆಗಳಾಗುವಂಥದ್ದು. ನಿಲ್ಲಿಸಬೇಕು ಅಂತ ಹೇಳಿದಾಗ ದಾರಿ ಬದಿಯಲ್ಲೇ ನಿಲ್ಲಿಸಬೇಕಾಗ್ತದೆ. ಹಾಗಾಗಿ ಇದಕ್ಕೊಂದು ವಿಶಿಷ್ಟವಾಗಿರುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮನೆಗೆ ಕಾಣಿಕೆ ಡಬ್ಬಿಯನ್ನು ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ, ಯಾವ ರೀತಿಯಾಗಿ ನೀಡಿದ್ದಾರೆ, ಆ ನೀಡೋ ಮೂಲಕವಾಗಿ ಭಕ್ತನಿಗೆ ಯಾವ ರೀತಿಯಾಗಿ ವಿಶೇಷವಾಗಿರುವಂತಹ ಅದರಿಂದ ಹೊರಸಿಕ್ಕಿರುವಂಥದ್ದು ಮಹಾಲಿಂಗೇಶ್ವರನ ವಿಶೇಷವಾಗಿರುವಂತಹ ಈ ಒಂದು ಕಾಣಿಕೆ ಡಬ್ಬಿ ಇರ್ಬೋದು, ಭೂದಾನ ಇರ್ಬೋದು, ಇದರ ಮೂಲಕವಾಗಿ ಭಕ್ತನು ಹೇಗೆ ಪಾಲ್ಗೊಳ್ಬೋದು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ನಮಗೆ ನೀಡಲಿಕ್ಕಿದ್ದಾರೆ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮಾಧವ ಪೂಜಾರಿ ಬನ್ನಂಜೆಯವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಭಾಳ ಹೆಮ್ಮೆಯ ಕ್ಷೇತ್ರ, ಸುಂದರವಾಗಿರುವಂಥ ಕ್ಷೇತ್ರ. ಒಳಭಾಗಕ್ಕೆ ಹೋಗ್ತಾ ಇದ್ದಾಗಲೇ ನಿಶಬ್ದವಾಗಿರುವಂಥ ವಾತಾವರಣ ಸಿಗುವಂತಹ ಕ್ಷೇತ್ರ. ಈ ಕ್ಷೇತ್ರದ ವಿಶೇಷವಾಗಿರುವಂತಹ ವ್ಯವಸ್ಥೆ ಮನೆಗೆ ಕಾಣಿಕೆ ಡಬ್ಬಿ. ಹೇಗಿತ್ತು ವ್ಯವಸ್ಥೆ, ಯಾವ ಕಾರಣಕ್ಕೋಸ್ಕರವಾಗಿ ವಿಶೇಷ ಪ್ರಾರಂಭ ಮಾಡಿದ್ರಿ, ಯಾವ ರೀತಿಯಾಗಿರುವಂಥ ಜನರ ಒಳ್ಳೆ ರೀತಿಯಾಗಿರುವಂತಹ ಸಂಪರ್ಕಗಳು ಸಿಗ್ತಾ ಇತ್ತು? ಬನ್ನಂಜೆ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಒಂದು ಸೇವೆ ಮಾಡೋದಂತೇಳಿದರೆ ನಮ್ಮ ಪೂರ್ವಜನ್ಮದ ನಮ್ಮ ಒಂದು ಸುಪ್ರತ ಫಲ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನ 8 ಮಾಗಣೆ ಕೂಡಿದಂಥ ದೇವಸ್ಥಾನ ಆಗಿದೆ. 8 ಮಾಗಣೆದ ಭಕ್ತರು ಈ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ನಿರಂತರ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಮ್ಮದು ಬನ್ನಂಜೆ ಮೂಡೇಡಂಬುರ ಗ್ರಾಮ ಆಗಿರ್ಬೋದು, ಅಂಬಲಪಾಡಿ, ಮೂಡು ಮತ್ತು ಪಡು, ಕಿದಿಯೂರು, ಕಪ್ಪೆಟ್ಟು, ಕುತ್ಪಾಡಿ, ಕನ್ನರ್ಪಾಡಿ, ಈ ರೀತಿ 8 ಮಾಗಣೆ ಒಡಗೂಡಿಕೊಂಡಂಥ ಈ ಭಕ್ತರು ಸೇವೆ ಮಾಡುವಂಥ ಈ ಕ್ಷೇತ್ರದಲ್ಲಿ ನಿರಂತರ ಇಲ್ಲಿ ಅನ್ನಪ್ರಸಾದ ಸೇವೆ, ನಿರಂತರ ಕಾರ್ಯಕ್ರಮಗಳು ಭಕ್ತರ ಸಹಕಾರ ನಡೀತಾ ಈಗ ಕ್ಷೇತ್ರ ತುಂಬ ಬೆಳಗ್ತಾ ಇದೆ. ಈ ಬೆಳಗುವಂಥ ಸಂದರ್ಭದಲ್ಲಿ ನಮ್ಮ ಸಮಿತಿಯವರು ನಾವೊಂದು ತೀರ್ಮಾನ ಮಾಡಿದ್ದೇನಂತ ಹೇಳಿದರೆ, ಪ್ರಾಮುಖ್ಯವಾಗಿ ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ಆಗುವಂಥ ತೊಂದರೆಗಳ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಮುಖ್ಯವಾಗಿ ನಮಗೆ ಇಲ್ಲಿ ಎದುರುಗಡೆ ಜಾಗವನ್ನು ನಾವು ತಗೊಂಡು ದೇವಸ್ಥಾನಕ್ಕೆ ಪಡ್ಕೊಂಡು ಆ ಮೂಲಕ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ವಾಹನ ನಿಲುಗಡೆಗೆ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಕ್ಕಾಗಲಿ ಒಂದು ನಿರಂತರ ಒಂದು ಸೇವೆಯನ್ನು ಕೊಡುವಂಥ ರೀತಿ ನಾವು ಮಾಡಬೇಕೆನ್ನತಕ್ಕಂಥ ನಮ್ಮ ಒಂದು ಮಹತ್ತರವಾದ ಇಚ್ಛೆ. ಈ ಇಚ್ಛೆಗೆ ಅನುಗುಣವಾಗಿ ನಾವು ಈಗಾಗಲೇ ಜಾಗವನ್ನು ಖರೀದಿ ಮಾಡಬೇಕಂತ ಹೇಳುವಾಗ 1,55,00,000 ರೂಪಾಯಿಗೆ ನಾವು ಜಾಗದ ಮಾತುಕತೆಯನ್ನು ಮಾಡಿ ಅವರಿಗೆ 50 ಲಕ್ಷವನ್ನು ನಾವು ಈಗಾಗಲೇ ನೀಡಿ ಆಗಿದೆ. 50 ಲಕ್ಷ ನೀಡಿದರೂ ಕೂಡ ನಿರಂತರವಾಗಿ ಉಳಿದ ಹಣವನ್ನು 1 ವರ್ಷದ ಒಳಗೆ ಅವರಿಗೆ ನೀಡುವಂಥ ಒಂದು ಮಾತುಕತೆ ನಮ್ಮಲ್ಲಿ ಆಗಿದೆ. ಏನಿದೆ ಕೂಡ ದೇವರಿಗೆ ನೀಡುವಂಥ ಈ ಜಾಗದ ಏನು ಈ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಗೆ ನಾವು ಹಲವು ರೀತಿಯಲ್ಲಿ ಹಣವನ್ನು ಕ್ರೋಢೀಕರಣ ಮಾಡೋದಂತ ಸುಲಭ ಇಲ್ಲ. ದೇವರು ಮನಸ್ಸು ಮಾಡಿದರೆ ಭಕ್ತರಿಗೆ ಅದನ್ನು ಪ್ರೇರಣೆ ಕೊಟ್ಟರೆ ಖಂಡಿತ ಆಗ್ತದೆ. ಈಗ ಭಕ್ತರಿಗೆ ಪ್ರೇರಣೆ ಕೊಡುವಂಥ ಒಂದು ಇಲ್ಲಿ ವ್ಯವಸ್ಥೆ ಆಗ್ತಾ ಉಂಟು. ಏನಂತ ಹೇಳಿದರೆ, ನಾವು ಜಾಗವನ್ನು ಖರೀದಿ ಮಾಡಲು 2,000 ರೂಪಾಯಿಯನ್ನು ನೀಡಿದವರಿಗೆ 1 ಸ್ಕ್ವೇರ್ ಫೀಟ್ ಜಾಗ ಅದನ್ನು ನೀಡುವುದು. ಅದಲ್ಲದೆ ಅಲ್ಲಿ ದೇವರ ಒಳಭಾಗದಲ್ಲಿ ಯಾರಿಗಾದರೂ ಭಕ್ತರಿಗೆ ದೇವರ ಎದುರಿನಲ್ಲಿ ಪ್ರಾರ್ಥನೆ ಮಾಡಿ ನಾನು ದೇವರಿಗೆ ಸೇವೆ ಕೊಡಬೇಕಂತ ಅವರ ಮನಸ್ಸಲ್ಲಿ ಏನಾದರೂ ಬಂದರೆ ಅವರ ಒಳಭಾಗದಲ್ಲಿ ಒಂದು ಚೀಟಿ ತೆಗೆಯುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಆ ಚೀಟಿಯನ್ನು ತೆಗೆದಾಗ ಅದರಲ್ಲಿ 1,000ದಿಂದ 5,000ದವರೆಗೆ ಅದರಲ್ಲಿ ಕೂಪನ್ ಇದೆ. 5,000ದವರೆಗೆ ಕೂಪನನ್ನು ಅವರು ಯಾರಾದರೂ ಪಡ್ಕೊಂಡ್ರೂ ಕೂಡ ಅವರದ್ದು ಒಂದು ನಿರಂತರ ಸೇವೆ. ಅದು ಅಲ್ಲದೆ ಮುಖ್ಯವಾಗಿ ನಮಗೆ ಬರುವಂಥ ಭಕ್ತಾದಿಗಳಲ್ಲಿ ಅತಿ ಬಡವರು, ಅವರಿಗೆ ನಮಗೂ ಸಹ ಒಂದು ದೇವರಿಗೆ ಒಂದು ಸೇವೆ ಮಾಡುವ ಅಂತೇಳಿ ಅವರ ಮನಸ್ಸಿನಲ್ಲಿ ಇರ್ತದೆ. ಆ ಮನಸ್ಸಿನಲ್ಲಿ ನೋವಾಗ್ತದೆ, ನಮಗೆ ಕೊಡಲಿಕ್ಕೆ ಆಗುತ್ತದ ಇಲ್ವ ಅನ್ನತಕ್ಕಂಥ ಇದನ್ನು ನಾವು ಮನಗಂಡು ಅವರಿಗೆ ಕೂಡ ಒಂದು ಅವಕಾಶ ಮಾಡಿ ನಾವು ಕಾಣಿಕೆ ಡಬ್ಬಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಾಣಿಕೆ ಡಬ್ಬೆಯಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ, ಆ ಕಾಣಿಕೆ ಡಬ್ಬೆಯನ್ನು ದೇವಸ್ಥಾನದ ಒಳಗೆ ಅಲ್ಲಿ ಪಡ್ಕೊಂಡ ಮೇಲೆ
ಅದನ್ನು ಅವರ ಮನೆಗೆ ತಗೊಂಡೋಗಿ ದೇವರ ನಾಮಸ್ಮರಣೆ ಮಾಡ್ತಾ ಪ್ರತಿದಿನ ಅವರ ಏನು ಕೈಲಾದ ಆಗ್ತದೆ, ಏನು ಅವರು ದುಡಿದಂಥ ಹಣದಲ್ಲಿ ಉಳಿತಾಯದ ಹಣವನ್ನು ಆ ದೇವರಿಗೆ ಜಾಗಕ್ಕೆ ತಾವು ಕೂಡ ಸಮರ್ಪಣೆ ಮಾಡಬೇಕನ್ನತಕ್ಕಂಥ ಒಂದು ಆ ಮನದ ಅವರ ಏನು ಇಚ್ಛೆ ಇದೆ, ಆ ಡಬ್ಬೆಯಲ್ಲಿ ಅವರು ಹಣವನ್ನು ಹಾಕ್ತಾ ಹೋದರೆ ಆ ಡಬ್ಬೆಯಲ್ಲಿ ಸುಮಾರು ಒಂದು 5,000, 8,000, 3,000, 1,000 ಈ ರೀತಿ ಒಟ್ಟಾಗ್ತದೆ. ಫುಲ್ ಅದು ಒಟ್ಟಾದ ಮೇಲೆ 1 ವರ್ಷದ ಅವರಿಗೆ ಅವಧಿ. ಈಗ ಡಬ್ಬೆ ತಗೊಂಡೋದಕೊಳ್ಳೆ ಇವತ್ತು ನಾಳೆ ಹಾಕಲಿಕ್ಕೆ ಕೊಡಲಿಕ್ಕೆ ಏನಿಲ್ಲ, 1 ವರ್ಷದೊಳಗೆ ಅದು ಎಷ್ಟಾಗ್ತದೆ ಅಷ್ಟನ್ನು ಅವರು ಈ ದೇವರಿಗೆ ತಂದು ಇಲ್ಲಿ ಸಮರ್ಪಣೆ ಮಾಡಿದರೆ ಖಂಡಿತವಾಗಿ ಆ ದೇವರ ಅನುಗ್ರಹ ಅವರ ಮೇಲೆ ಖಂಡಿತ ಇರ್ತದೆ ಎನ್ನತಕ್ಕಂಥ ಒಂದು ನಮ್ಮ ಆ ಇಚ್ಛೆಗೆ ಅನುಗುಣವಾಗಿ ಈಗ ತುಂಬ ಭಕ್ತಾದಿಗಳು ಬಂದು ಸುಮಾರು ಒಂದು 700-800 ಡಬ್ಬೆ ಈಗಾಗಲೇ ಹೋಗಿದೆ. 800 ಡಬ್ಬೆ ಈಗಾಗಲೇ ಹೋಗಿದೆ. ಹೋದರೂ ಕೂಡ ಕೆಲವು ಡಬ್ಬೆ ಬಂದಾಗಿದೆ. ಆ ಬಂದಂಥ ಡಬ್ಬೆಯಲ್ಲಿ 8,000, 7,000 ಈ ರೀತಿ ಅವರು ಒಟ್ಟು ಮಾಡಿಕೊಂಡು ಅವರು ಇಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಯಾರು ಡಬ್ಬೆ ಕೊಂಡೋಗ್ತಾರಾ ಆ ಡಬ್ಬೆ ಕೊಂಡೋಗಿ ವಾಪಸ್ ಕೊಡುವಂತಹ ಸಂದರ್ಭದಲ್ಲಿ ಅವರಿಗೆ ದೇವರ ಪ್ರಾರ್ಥನೆ ಮೂಲಕ ಅವರಿಗೆ ನಮ್ಮ ಸನ್ನಿಧಾನದಲ್ಲಿ ಏನು ಪ್ರಸಾದ ಕೊಡಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ನಾವು ಈ ಡಬ್ಬೆ ನಮಗೆ ಹೋದಾಗ ಸುಮಾರು ನಮಗೆ ನಮ್ಮ ಒಂದು 50 ಲಕ್ಷದವರೆಗೆ ನಮಗೆ ಹಣ ಅದರಲ್ಲಿ ನಮಗೆ ಬಂದರೆ ಖಂಡಿತವಾಗಿ ನಮಗೆ ಯಾವುದೇ ಒಂದು ಜಾಗ ತಗೊಳ್ಳೋಕ್ಕೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಆದ್ದರಿಂದ ನಾವು ಅದಕ್ಕೆ ನಾವು ಒತ್ತು ಕೊಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ ನಮ್ಮ ವಿಶೇಷ ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ ಈಗ ನಾವು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಾವು ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಹಾಕಿ ಆದಷ್ಟು ಡಬ್ಬೆಗಳನ್ನು ನಾವು ಮನೆಗೆ ಕೊಡುವಂಥ ವ್ಯವಸ್ಥೆ, ಅಲ್ಲಿ ಹೋಗಿ ಅವರಿಗೆ ಮುಟ್ಟಿಸಿ ಅವರಿಗೆ ಮನವರಿಕೆ ಮಾಡಿ ಬಂದಂಥ ಭಕ್ತಾದಿಗಳಿಗೆ ನಿರಂತರ ಅವರ ನಮ್ಮ ಕಮ್ಯುನಿಕೇಷನ್ ಅಂದರೆ ನಮಗೂ ಭಕ್ತಾದಿಗಳಿಗೆ ಮತ್ತು ದೇವಸ್ಥಾನಕ್ಕೆ ಒಳ್ಳೆಯ ರೀತಿಯ ಸಂಬಂಧ ಇರುವಂಥ ರೀತಿಯಲ್ಲಿ ಅವ್ರನ್ನ ದಿನ ನಾವು ಮಾತಾಡಿ ಅವರ ಮೂಲಕ ನಾವು ದೇವರಿಗೆ ದೇಣಿಗೆ ನೀಡುವ ಮೂಲಕ ಈ ಕ್ಷೇತ್ರ ಅಭಿವೃದ್ಧಿಗೆ ಅವರದ್ದು ಒಂದು ಕಿಂಚಿತ್ ಪಾಲು ಇರಲಿ ಅನ್ನತಕ್ಕಂಥ ಒಂದು ನಮ್ಮದು ಇಚ್ಛೆ. ಆದ್ದರಿಂದ ನಾವು ಈ ಡಬ್ಬೆ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಈ ಡಬ್ಬೆಯನ್ನು ನಾವು ಈಗಾಗಲೇ ನಮ್ಮ ದೇವಸ್ಥಾನದ ಕಚೇರಿಯಲ್ಲಿ ನಾವು ಇಟ್ಟಿದ್ದೇವೆ. ಅದನ್ನು ಅವರು ಪಡ್ಕೊಂಡು ಅಲ್ಲೇ ಒಂದು 100 ರೂಪಾಯಿ ದೇವರಿಗೆ ಅಂದರೆ ಡಬ್ಬೆಯನ್ನು ಕೊಟ್ಟಾಗ ಅದು ಧರ್ಮಕ್ಕೆ ಕೊಟ್ಟದಂತ ಆಗಬಾರ್ದು. ಅದರ ಖಂಡಿತವಾಗಿ ಅದರ ಬಗ್ಗೆ ಅವರಿಗೆ ಜವಾಬ್ದಾರಿ ಬರಬೇಕು. ಡಬ್ಬೆಯ ಮೇಲೆ ದೇವರ ಡಬ್ಬೆ ಏನತಕ್ಕಂಥ ಒಂದು ಆ ಜವಾಬ್ದಾರಿ ಬರಬೇಕೆನ್ನೋ ದೃಷ್ಟಿಯಿಂದ ದೇವಳದ ಒಳಗೆ 100 ರೂಪಾಯಿಯನ್ನು ಅಲ್ಲಿಗೆ ಕಟ್ಟಿ ರಸೀದಿಯನ್ನು ಪಡ್ಕೊಂಡು ಡಬ್ಬೆಯನ್ನು ಪಡ್ಕೊಂಡು ಅವರು ಮನೆಯಲ್ಲಿ ಇಟ್ಟು ದೇವರದಲ್ಲಿ ದಿನ ಪೂಜೆ ಮಾಡುವಾಗ ಮಹಾಲಿಂಗೇಶ್ವರನ ನೆನೆಸಿಕೊಂಡು ಆ ಡಬ್ಬೆಯನ್ನು ಹಾಕಿದಾಗ ಡಬ್ಬೆಯಲ್ಲಿ ಅವರ ಸೇವೆ ಅವರ ಏನು ಕಾಣಿಕೆಯನ್ನು ಹಾಕ್ತಾರೆ ಖಂಡಿತವಾಗಿ ಅವರಿಗೆ ಆ ದೇವರ ಅನುಗ್ರಹ ಇರ್ತದೆ ಅನ್ನತಕ್ಕಂಥ ಇಚ್ಛೆ ನಮ್ಮದು. ಬನ್ನಂಜೆ ಮಹಾಲಿಂಗೇಶ್ವರ ದೇವರು ಅದೆಷ್ಟೋ ರೀತಿಯಾಗಿರುವಂತಹ ಕಾರಣಿಕವನ್ನು ತೋರಿಸಿರುವಂಥದ್ದು. ಇಲ್ಲಿ ಬಂದಿರುವಂಥ ಎಷ್ಟೋ ಭಕ್ತಾದಿಗಳನ್ನು ಕೈ ಹಿಡಿದು ಮೇಲೆತ್ತುವ ಮೂಲಕವಾಗಿ ಅಭಿವೃದ್ಧಿಗೊಳಿಸಿದಂತಹ ಅದೆಷ್ಟೋ ರೀತಿಯ ಕಾರಣಕ್ಕೆ ಇರುವಂಥ. ಹಾಗಾಗಿ 8 ಗ್ರಾಮದ ಭಕ್ತರಿಗೆ ನಾನು ತಿಳಿಸಬೇಕಾಗಿರುವಂತಿಲ್ಲ, ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ನಿಮ್ಮ ಈ ಒಂದು ವಿಶೇಷವಾಗಿರುವಂಥ ಕ್ಷೇತ್ರದ ಪವಾಡಗಳು ಬೇರೆ ಬೇರೆ ರೀತಿಯಾಗಿರುವಂಥ ಕಾರಣಿಕಗಳು. ಇದನ್ನು ಹೊರತುಪಡಿಸಿ ಉಳಿದ ರೀತಿಯಾಗಿರುವಂಥ 8 ಗ್ರಾಮಗಳನ್ನು ಹೊರತುಪಡಿಸಿ ಉಳಿದ ಭಕ್ತಾದಿಗಳು ಕೂಡ ಬರ್ಬೋದು ಅಲ್ವಾ? ಎಲ್ಲ ಬರ್ಬೋದು. ಇದೀ ಎಲ್ಲ ಭಕ್ತಾದಿಗಳು 8 ಮಾಗಡಂತೆಲ್ಲ ಎಲ್ಲ ಭಕ್ತಾದಿಗಳು ಈ ದೇವರ ಭಕ್ತರು ಯಾರಿದ್ದಾರೆ ಎಲ್ಲರೂ ಬರ್ಬೋದು. ನಿಮಗೆ ದೇವರ ಮೂಲಕವಾಗಿ ಯಾರಿಗೆಲ್ಲ ವಿಶೇಷವಾಗಿರುವಂಥ ವರಪ್ರಸಾದವಾಗಿದೆಯೋ ಅವರೆಲ್ಲರೂ ಬರಬಹುದು. ವರಪ್ರಸಾದ ಆಗಬೇಕು ಅಂತ ಹೇಳಿದ್ದವರಿಗೆ ನನಗೆ ಇಂಥ ಸಮಸ್ಯೆಗಳಿದೆ, ಒಳ್ಳೆ ರೀತಿಯಾಗಿ ಅನುಗ್ರಹ ಆಗಬೇಕು ಅಂತ ಹೇಳಿದ್ದವರಿಗೆ ಒಂದು ಒಳ್ಳೆ ರೀತಿಯಾಗಿ ಈ ಕಾಣಿಕೆ ಡಬ್ಬಿಯನ್ನು ಪಡ್ಕೊಳ್ಬೋದು. ಕಾಣಿಕೆ ಡಬ್ಬಿ ಪಡ್ಕೊಳ್ಬೇಕು ಅಂತ ಹೇಳಿದರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತದೆ? ಇಲ್ಲ, ಅದು ಅಂದರೆ ಬೆಳಗ್ಗೆ ಕಚೇರಿ 9 ಗಂಟೆಗೆ ಓಪನ್ ಆಗ್ತದೆ, ಸಾಯಂಕಾಲ 6 ಗಂಟೆವರೆಗೆ ಕಚೇರಿ ಇರ್ತದೆ. ಮಧ್ಯದಲ್ಲಿ 1-2 ಗಂಟೆಯಿಂದ 3 ಗಂಟೆವರೆಗೆ ಬಿಡುವಿರ್ತದೆ. ಈ ಮಧ್ಯದಲ್ಲಿ ಬರುವ ಮೂಲಕವಾಗಿ ಎಲ್ಲ ಭಕ್ತಾದಿಗಳು ಕಾಣಿಕೆ ಡಬ್ಬಿ ಪಡೆದುಕೊಂಡು ದೇವರ ವಿಶೇಷವಾಗಿರೋ ಅನುಗ್ರಹ ಆಯಿತು, ನನ್ನ ಸಮಸ್ಯೆಗಳು ನಿವಾರಣೆ ಆಯಿತು ಅಂತ ಹೇಳುವಂಥ ಮಾತುಗಳನ್ನು ಉಳಿಸ್ಕೊಳ್ಳಿ. ವಂದನೆಗಳು. ನಮಸ್ತೆ, ನಾನು ವೀಣಾ ಅಂತ. ನಾನೊಂದು ಸಣ್ಣ ಅಂಗಡಿ ಇಟ್ಕೊಟ್ಟಿದ್ದೇನೆ, ಕೆಫೆ ನಮ್ಮದು ಬನ್ನಂಜೆಯಲ್ಲಿ. ನಾವು ಹಿಂದಿಂದ ಇಲ್ಲಿ ನಮ್ಮ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರ ಭಕ್ತರು. ನಾವು ಪ್ರತಿದಿನ ಬರ್ತಿದ್ದೇವೆ. ನಾವು ಮೊನ್ನೆ ಜೀರ್ಣೋದ್ಧಾರ ಸಮಿತಿಯಲ್ಲಿ ಸದಸ್ಯ ಆಗಿದ್ದೇನೆ ನಾನು. ಅದರಿಂದ ನಾನು ಕಾಣಿಕೆ ಡಬ್ಬೆ ತಗೊಂಡ ಮೇಲೆ ನಾವು ವ್ಯಾಪಾರಸ್ಥರಲ್ಲ, ದಿನ ಅದಕ್ಕೆ ಒಂದೊಂದು ಹಾಕ್ತಿದ್ದೇವೆ ಕಾಣಿಕೆಯನ್ನು. ನಮಗೆ ಒಳ್ಳೆಯದಾಗ್ತಾ ಬಂದಿದೆ. ಹಾಗೆ ದೇವರು ಎಲ್ಲರಿಗೆ ಸಹ ಒಳ್ಳೆಯದಾಗಲಿ. ಅವರು ಸಹ ಮನೆಗೆ ಕಾಣಿಕೆ ಡಬ್ಬೆ ತಗೊಂಡೋಗಿ ಇಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಬೇಕಾಗಿ ನಮ್ಮೆಲ್ಲರ ಕಳಕಳಿಯ ವಿನಂತಿ. ನಾನು ಲಕ್ಷ್ಮಣ್ ಪೂಜಾರಿ ಅಂಬಲ್ಪಾಡಿ. ನಾನು ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಪೋಂದಿತ್ತೆ
ಆಂಡ ಪಿದೈಡೆ ಒಂದು ಕೈ ಮುಗಿ ಪೋಂದಿತ್ತೆ ಏನೋ ಈ ಸರ್ತಿ ಬ್ರಹ್ಮಕಲ ಶಾಪಿನ ಪೊರ್ತುಡು ಎನ್ನ ಮಿತ್ತೇನ ಮಾಧವ ಬನ್ನಂಜ ಮೇರೆ ಎಂಡ ನಿಗಲ್ ಬರೋಡು ನಿಗಲ್ ಮಾಗಣೆ ದೇವಸ್ಥಾನ ನಿಗಲ ಸಂಬಂಧಪಟ್ಟಿನ ಎಂದು ಪಣೊಂದಿತ್ತೇವೆ ಆಚೆ ಏನು ಅವಿಡ ಬೊಕ್ಕ ಬರೇ ಸ್ಟಾರ್ಟ್ ಮಲ್ದೆ ಸ್ಟಾರ್ಟ್ ಮಲ್ಪನ ಪ್ರತಿ ಇಲ್ಲೆಲ್ಲ ಪೋದು ಮುಂದೆ ತಾಯಿಟ್ಟು ಭಾಗವಹಿಸಲು ಒಂದು ಅವಕಾಶ ತಿಳ್ಕೊಂಡು ಆ ದೇವರ ಪ್ರೇರಣೆನೇ ಅದಕ್ಕೂ ದಯಪಡ ಏನು ದೇವಸ್ಥಾನ ಉಲಾಯ್ ಬೈದಿನೇ ಹೆಚ್ಚು ಯಾರು ರೋಡ್ ಪೋಂದು ಅಲ್ಪನೆ ಕೈ ಮುಗಿ ಪೋಂದಿತ್ತೆ ಅಂಚ ಬತ್ತಿ ಬೊಕ್ಕ ಒಂದು 2 ತಿಂಗಳು ಮುಲ್ಪ ಕೆಲಸ ಮಲ್ಪನ ಯೋಗ ದೇವ ಮುಂದೆ ಕೊರಿಯರು ಮಾಧವ ಬನ್ನಂಜೆ ಮಲ್ತು ಕೊರಿಯರು ಆ ದೇವರನ್ನ ಪ್ರೇರಣೆ ಅಂಚೇತನ ಅದನ್ನು ಅವೇಡು ಬತ್ತಿ ಬೊಕ್ಕ ಆ ಕೆಲಸ ಮಾಡಿದ್ದು ಏನೋ ಒಂದು ಮನಸ್ಸಿಗೆ ಒಂಜಿ ನೆಮ್ಮದಿ ಅಂಚನೆ ನಮ್ಮಲದಾಲ ಒಂಜಿ ಆಯ್ಕೆ ಕಾಣಿಕೆ ಕೊರಡು ಉಂಪಿನ ಒಂದು ಮಲ್ಪನಾಗ ಜಾಗಕ್ಕೆ ತೊಂಟಿ ಉಂಡು ಪಂಡದು ಮಾಡ್ತೀನಿ ಅದಾಗ ಕಾಣಿಕೆ ಡಬ್ಬಿದ ಒಂದು ವ್ಯವಸ್ಥೆ ಮಲ್ತಿದ್ದೆ ದೇ ಪಂಡ ಕಷ್ಟದಾಗಲಿ ಹೊರನೆ ಕೊರೆ ಇಡಲು ಸಾಧ್ಯ ಇದ್ದಿ ಅಂಚ ಮನಸ್ಸು ಪುಂಡು ಕೊರಡು ಪಂಡದು ಅಂಚ ಅದಕ್ಕೆ ಒಂದು ಡಬ್ಬಿದ ಕಾಣಿಕೆ ಅದೊಂದು ಮಲ್ತದ್ದು ಆಯ್ಕೆ ಬೋಡಿ ತಿಲಕ ಪಾಡ್ದು 1 ವರ್ಷ ಟೈಮ್ ಕೊರ್ದು ಆಗಲಿಕ್ಕೆ ಒಂದು ದೇವೇರ್ನ ಮುಂದೆಕ ಕೃಪೆಗೆ ಬಾಪಿನಂಚಿನ ಒಂದು ಕೆಲಸ ಮಲ್ತು ಕೊರಿಯರು ಒಂದು ಸಂತೋಷ ವಿಷಯ ಆಚಾರ ನನಲಾತ ಭಕ್ತರ್ನಗಳಿಗೆ ಡಬ್ಬಿ ಪಸಂಪೋದು ಒಂದು ಕೆಲವಗಲೆ ಗೊತ್ತು ಪೂಜಿ ಕೊರಡೊಂದು ಮನಸ್ಸು ಉಪ್ಪುಂಡು ಅಂಚೆ ಇಂಚಿನ ಒಂದು ಡಬ್ಬಿ ಪತ್ತೋಪಿನ ಅವಕಾಶ 1 ವರ್ಷ ಮುಟ್ಟಲ್ಲ ಆವಂದೇ ಪುಂಡು ಮಲ್ಪ ಅಂಚೆ ಪತ್ತಂಪೋದು ದೇವೇರ್ನ ಒಂದೇ ಮಲ್ತದ್ದು ಖಂಡಿತವಾದ ಈ ಮಾಲಿಂಗೇಶ ದೇವಸ್ಥಾನೋಡು ಒಂಜಿ ಸೇವೆ ಕೊರಡು ಮಲ್ತುಂಡ ಖಂಡಿತ ಆಗಲ್ಲ ಒಂದು ಶಾಂತಿ ಮನಸ್ಸು ಶಾಂತಿ ನೆಮ್ಮದಿ ಖಂಡಿತ ತಿಕ್ಕೊಂಡು ಬಂದದ್ದು ಎನ್ನ ಒಂಜಿ ಅಭಿಪ್ರಾಯ. ಪಣಿಗಡವರ ಭೂಷಃ ಪಾರ್ವತಿ ಶ್ಲಾಘ್ಯ ವೇಷಃ ಖಲಜನಕೃತರೋಷಃ ಖಂಡಿತಾತ್ಮೀಯ ದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯಾದ್ಯಧೀಶಃ ಪರಿಹೃತ ಭವಪಾಶಃ ಪಾತು ಮಾಂ ಪಾರ್ವತೀಶಃ. ಬನ್ನಂಜೆ ಮಹಾಲಿಂಗೇಶ ದೇವರ ಸನ್ನಿಧಾನ. ಈ ಒಂದು ಸನ್ನಿಧಾನದಲ್ಲಿ ನಮಗೆ ದೇವತಾ ಸತ್ಕಾರ ಮಾಡುವಂಥ ಯೋಗ ಭಾಗ್ಯವನ್ನು ದೇವರು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ ಅಂತ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಬೇಡಿ ಎಂದು ದಾಸರು ಹೇಳಿದ್ದಾರೆ. ಈ ಜನ್ಮಕ್ಕೆ ನಾವು ಬಂದಿದ್ದೇವೆ, ಸತ್ಕಾರ್ಯ ಮಾಡುವಂಥ ಯೋಗ ಭಾಗ್ಯವನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ಹಾಗಿರುವಾಗ ಮನುಷ್ಯ ಹುಟ್ಟಿದಂಥವನಿಗೆ ಮರಣ ಎಂಬುದು ಕಟ್ಟಿಟ್ಟ ಬುತ್ತಿ, ಆದರೆ ಅಪಮೃತ್ಯು ಬರದಾಗ ರಕ್ಷಣೆ ಮಾಡುವಂಥವನೇ ಈಶ್ವರ ದೇವರು ಹೇಳಿದ್ದಾರೆ. ಹಾಗೆ ಆ ಹುಟ್ಟುದಾದ ಗೊತ್ತು 9 ತಿಂಗಳಾಗಿ 9 ದಿವಸಕ್ಕೆ ಹೆರುದು ಅದೆಲ್ಲ ಗ್ಯಾರಂಟಿ ಡಾಕ್ಟರ್ ಸಿಸರಿನ್ ಮಾಡುವ ಅಂತೆಲ್ಲ ಮಾಡಿ ತೆಗಿತಾರೆ ಮಗುವನ್ನು. ಆದರೆ ಮರಣ ಎಂಬುದು ಕಟ್ಟಿಟ್ಟ ಬುತ್ತಿ, ಅಪಮೃತ್ಯು ಬರದಾಗ ರಕ್ಷಣೆ ಮಾಡಿಕೊಂಡು ಪೂರ್ಣ ಅನುಗ್ರಹ ಮಾಡುವಂಥವನೇ ಈಶ್ವರ ದೇವರು ಹೇಳಿದ್ದಾರೆ. ಆಗಿರುವಾಗ ದಾನದಲ್ಲಿ ತುಂಬ ದಾನಗಳುಂಟು. ವಸ್ತ್ರದಾನ, ಬಂಗಾರ ದಾನ, ಹಾಗೆ ಭೂದಾನ ಎಂಬುದು ಈ ಒಂದು ನಾವು ಕ್ಷೇತ್ರದಲ್ಲಿ ನಾವು ಇಟ್ಟಿದ್ದೇವೆ. ಭೂದಾನದನ್ನು ವಿಶೇಷವಾಗಿ ಎಲ್ಲರಿಗೂ ಸದ್ವಿನಿಯೋಗ ಆಗಬೇಕು, ಪುಣ್ಯಫಲ ಸಿಗಬೇಕು ಎಂಬ ಉದ್ದೇಶವಾಗಿ ಕೂಡ, ಹಾಗೆ 36 ಸೆಂಟ್ಸ್ ಜಾಗವನ್ನು ನಾವು ತಗೊಳ್ಳೋದು ಉದ್ದೇಶವಾಗಿ ಕೂಡ ಅದಕ್ಕೆ ನಾವು ತುಂಬ ವಿಧದಲ್ಲಿ ಹನಿ ಗೂಡಿದರೆ ಹಳ್ಳ ಇಳ್ದಬೇಕಾದ್ರೆ ಒಂದು ರಥ ಎಳಿಬೇಕಾದ್ರೆ ಒಬ್ಬರಿಂದ ಹೇಗೆ ಸಾಧ್ಯ ಇಲ್ಲವೋ 10 ಜನ ಸೇರಿ ಎಳ್ದಾಗ ಹೇಗೆ ರಥ ಹೇಗೆ ಆರಾಮಾಗಿ ಬರ್ತದೋ ಹಾಗೆ ದೇವತಾ ಸತ್ಕಾರ ಮಾಡುವಂಥ ಯೋಗ ಭಾಗ್ಯ ಎಲ್ಲ ಸದ್ಭಕ್ತರು ಸಿಗಬೇಕು. ವಿಶೇಷವಾಗಿ ಬಡವರಿಗೂ ಶ್ರೀಮಂತ ಎಲ್ಲರಿಗೂ ಆತ ದೇವರನ್ನು ಆರಾಧನೆ ಮಾಡುವಂಥ ಯೋಗ ಭಾಗ್ಯ ಸಿಗಬೇಕು ಉದ್ದೇಶವಾಗಿ ಕೂಡ ಕಾಣಿಕೆ ಡಬ್ಬಿ ಉದ್ದೇಶವಾಗಿ ಒಂದೊಂದು ಮನೆಗೆ ಒಂದೊಂದು ಡಬ್ಬಿಯನ್ನು ಕೊಟ್ಟು ಯಥಾಶಕ್ತಿಯಾಗಿ ನಾವು ಕಾಣಿಕೆಯನ್ನೆಲ್ಲ ಅರ್ಪಣೆ ಮಾಡಿಕೊಂಡು ಆ ಶಿವರಾತ್ರಿಯ ಸಮಯದಲ್ಲಿ ಅರ್ಪಣೆಯನ್ನು ಮಾಡುವಂಥ ಒಂದು ಯೋಜನೆ ನಾವು ಮಾಡಿದ್ದೇವೆ. ಹಾಗಿರುವಾಗ ಹಾಗೆ ಇನ್ನೊಂದು ಬಡವರಿಗೆ ಉಪಯೋಗ ಆಗಲಿ, ಬಡವರು ಸಹ ದೇವರ ಆರಾಧನೆ ಮಾಡಬೇಕು ಉದ್ದೇಶವಾಗಿ ಒಂದು ಸೆನ್ಸಿಗೆ 2,000 ರೂಪಾಯಿಯಾಗಿ ಆ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಅದನ್ನು ಕೂಡ ಆ ದೇವರ ಸತ್ಕಾರ ಮಾಡೋ ಯೋಗ ಭಾಗ್ಯ ಎಲ್ಲರೂ ಸಿಗಬೇಕು ಉದ್ದೇಶವಾಗಿ. ಹಾಗೆ 1,000 5,000ದವರೆಗೆ ಚೀಟಿಯನ್ನು ನಾವು ಹಾಕಿ ದೇವರಿಂದ ನಾವು ಪ್ರಸಾದವನ್ನು ಅವರೆಷ್ಟು ದೇವರ ಮಾತ್ರ ಎಷ್ಟು ತಗೊಳ್ತಾನೆ ಎಂಬುದು ಆ ಚೀಟಿಯ ಮುಖಾಂತರವಾಗಿ ಅದರಲ್ಲಿದ್ದಂತಹ ಒಂದು ಮೊತ್ತದ ಮುಖಾಂತರ ಅರ್ಪಣೆ ಮಾಡಿ ದೇವರ ಅನುಗ್ರಹವನ್ನು ಪಡೆಯುವಂಥದ್ದು ಅಂತ. ಆಗಿರುವಾಗ ಈಶ್ವರ ದೇವರು ಹೇಗೆ ಕೇಳಿದರೆ ಖಲಜನ ಕೃತರೋಷಃ ಖಂಡಿತ ಆತ್ಮೀಯ ದೋಷ ಅಂತ. ಅವನು ಯಾರು ದ್ವೇಷ ಮಾಡ್ತಾರೆ, ನಿಂದನೆ ಮಾಡ್ತಾರೆ, ರಾಕ್ಷಸರಿಗೆ ಉಗ್ರರಿಗೆಲ್ಲ ಉಗ್ರ ಸ್ವರೂಪದಲ್ಲಿ ಕಾಣುವಂಥವನೇ ಈಶ್ವರ ದೇವರು. ಖಂಡಿತ ಆತ್ಮೀಯ ದೋಷ, ಅವನು ಯಾರು ಭಕ್ತಿಯಿಂದ ಸೇವೆ ಮಾಡ್ತಾರೆ, ಮೊರೆಯನ್ನು ಹೋಗ್ತಾರೆ, ಬೇಡ್ತಾರೆ, ಅವರಿಗೆ ಬಂಧುವಾಗಿ ಗೆಳೆಯನಾಗಿರುವಂಥವನೇ ಈಶ್ವರ ದೇವರು ಹೇಳಿದ್ದಾರೆ. ಆಗಿರುವಾಗ ಅವನ ಸನ್ನಿಧಾನ ಬಹಳ ಪುರಾತನವಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಆಗುವಾಗ ಸತ್ಕಾರ ಮಾಡೋ ಯೋಗ ಭಾಗ್ಯವನ್ನು ಎಲ್ಲ ಸದ್ಭಕ್ತರಿಗೆ ಸಿಗಬೇಕು. ದೇವರ ವಿಶೇಷ ಅನುಗ್ರಹ ಆಗಬೇಕು. ಬಂದು ಬೇಡಿದ್ದಕ್ಕೆ, ಮೊರೆ ಹೋದ್ದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆಲ್ಲ ವಿಶೇಷ ಅನುಗ್ರಹ ಮಾಡುವಂಥವನು. ಹಾಗೆ ಪ್ರತಿ ಸೋಮವಾರಕ್ಕೂ ಅನ್ನದಾನ ಸೇವೆ ಕೂಡ ಆಗ್ತಾ ಉಂಟು. ಹಾಗೆ ಎಲ್ಲ ಸದ್ಭಕ್ತರು ತಮ್ಮ ಇಚ್ಛಾನುಸಾರವಾಗಿ ತನು ಮನ ಧನ ಸಹಾಯವನ್ನು ಆ ಈಶ್ವರ ದೇವರಲ್ಲಿ ಅರ್ಪಣೆ ಮಾಡಿಕೊಂಡು ಪೂರ್ಣ ಅನುಗ್ರಹವನ್ನು ಪಡಿಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಆರೋಗ್ಯ ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಅವರವರು ಮಾಡುವಂತಹ ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ಉದ್ಯೋಗವನ್ನು, ಸ್ಥಾನ, ಮಾನ, ಕೀರ್ತಿ, ಗೌರವ, ಪ್ರತಿಷ್ಠೆಯನ್ನು, ಮನತನದ ಕೀರ್ತಿಗೂ ಅಪಕೀರ್ತಿ ಬರದೆ ಪೂರ್ಣ ಅನುಗ್ರಹವನ್ನು ಎಲ್ಲ ಸದ್ಭಕ್ತರಿಗೂ ಅನುಗ್ರಹ ಮಾಡಬೇಕು ಅಂತೇಳಿ ಆ ಬನ್ನಂಜೆ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಪೂರ್ಣ ಅನುಗ್ರಹವನ್ನು ಮಾಡಬೇಕು ಅಂತ ದೇವರಲ್ಲಿ ಕೇಳುವಂಥದ್ದು. ಎನ್ನಪುದಾರ ಸಂದೀಪ್ ಪಂಡದು ಯಾನು ಮೂಲು ಬನ್ನಂಜೆ ಗ್ರಾಮಡೆ ಬೇಕರಿ ಉದ್ಯಮನ
ನಡ್ತೊಂದಿಲ್ಲ. ಯಾನ್ ಸಾಧಾರಣ 10 ವರ್ಷದಿಂದ ಡೈಲಿ ಬತ್ತದ ಮುಲ್ತ ದರ್ಶನ ಪಡೆಯೋದಿಲ್ಲ. ನಮ್ಮ ಗ್ರಾಮ ಬನ್ನಂಜೆ ದೇವಸ್ಥಾನಕ್ಕೋಸ್ಕರ ಜಾಗನ ಪರ್ಚೇಸ್ ಮಾಡ್ತೊಂದಿಲ್ಲ. ದೇವಸ್ಥಾನ ಕಮಿಟಿ ಒಟ್ಟು ಸೇರಿದು ಪರ್ಚೇಸ್ ಮಾಡ್ತೊಂದಿಲ್ಲ. ಜಾಗಕ್ಕೆ ತಮ್ಮಿನ ವಿಷಯ ಅದು ಕಾಣಿಕೆ ಡಬ್ಬೆನ ಪೂರಗಳೆಲ್ಲ ಕೊರೊಂದಿಲ್ಲ. ಯಾನ್ಲಗೆ ತೊಂದೆ ಆಯ್ತು ಡೈಲಿ ಕಾಣಿಕೆ ಪಾಡೋದಿಲ್ಲ. ಆ ಕಾಣಿಕೆ ಪಾಡಿ ಬೊಕ್ಕ ಇಂಕ್ ದೇವರನ ಅನುಗ್ರಹ ಎಡ್ಡೆ ತಿಕ್ಕದಂಡು ಇಂಕ್ ಉದ್ಯೋಗಗಳ ಅಭಿವೃದ್ಧಿ ಏಳಿಗೆ ಬರೋದುಂಡು. ಇಲ್ಲಡ್ಲ ನೆಮ್ಮದಿ ಸುಖ ಶಾಂತಿಪುರ ಎಡ್ಡೆ ರೀತಿದ ದೇವರ ಅನುಗ್ರಹ ಮಲ್ತೊಂದುಲ್ಲೇರು. ಜನಕಲ್ಡ ವಿನಂತಿ ಬಂದಾಗ ನನ್ನತ್ತು ಒಂತೆ ಕಾಣಿಕೆ ಡಬ್ಬಿ ಒರಿದಳು ಅವೇನು ನಿಗಲು ಗೆತ್ತೊಂದು ಆಯ್ಕೆ ಕಾಣಿಕೆ ಪಾಡ್ದು ಈ ದೇವಸ್ಥಾನಕ್ಕೆ ಬೋಡಿಪಿನ ಜಾಗ ಪರ್ಚೇಸ್ ಮಲ್ಪನ ಒಂದಕ್ಕೆ ಪೂರಗಳ ಅನುಕೂಲ ಮಲ್ತುಕೊಂಡು ಪಂಡದ ಪ್ರಾರ್ಥನೆ ಮಲ್ತೊಂದಿಲ್ಲ. ಆ ಇಟ್ಟದ್ದು ಖಂಡಿತವಾದ ನಿಗಲೆ ದೇವರ ಎಡ್ಡೆ ಅನುಗ್ರಹ ಕೊಡ್ತಾರೆ ಪಂಡದು ಯಾನ್ ಪಂಡ್ರೆ. ನನ್ನ ಹೆಸರು ಸಾವಿತ್ರಿ ಅಂತ. ನಾನು ಇಲ್ಲಿ ನನಗೆ ಒಂದು ಬಳೆ ವ್ಯಾಪಾರಕ್ಕೆ ಆಸ್ಪದ ಕೊಟ್ಟಿದ್ದಾರೆ. ಆನಂತರ ನನಗೆ ಇಲ್ಲಿ ಎಲ್ಲರಿಗೂ ಒಂದು ಡಬ್ಬಿ ಕೊಡುವಾಗ ನಾವು ಒಂದು ಕೊಂಡೋಗಿದ್ದೇವೆ. ಈ ಬಳೆ ವ್ಯಾಪಾರ ನನಗೆ ತುಂಬ ಆಮೇಲೆ ಒಳ್ಳೆಯದಾಯಿತು. ಹಾಗಾಗಿ ಇಲ್ಲಿ ದೇವರದ್ದು ದಯವ ಅಥವಾ ಈ ಡಬ್ಬಿಯದ್ದು ಇದಾ ಎಂಥ ಮಹಿಮೆ ಗೊತ್ತಿಲ್ಲ, ಆದರೆ ನನಗೆ ತುಂಬ ಇದಾಯಿತು. ಹಾಗಾಗಿ ನಾನು ಈ ದೇವರ ಮೇಲೆ ತುಂಬ ನನಗೆ ವಿಶ್ವಾಸ ಬಂದಿದೆ. ನನಗೆ ದೇವರ ಈಗಲೂ ಸಹ ಹಾಗೆ ನಾನು ಒಂದು ವ್ಯಾಪಾರ ಇವತ್ತು ಲೇಟ್ ಆಯ್ತು ಸ್ವಲ್ಪ, ಆದರೆ ಸಹ ನಾನು ಬರುವಂಥ ಮನಸ್ಸು ಮಾಡಿತ್ತು ನನಗೆ. ಯಾಕೆ ಆದರೂ ನನಗೆ ವ್ಯಾಪಾರ ಒಳ್ಳೆಯದಾಗ್ತದೆ ದೇವರದಿಂದ. ಅದು ಇಲ್ಲಿದು ದೇವರದ್ದೇ ಇದೆ ಅಂತ ಹೇಳಬೇಕು. ಹಾಗಾಗಿ ನಾನು ತುಂಬ ಇಷ್ಟಪಡ್ತೇನೆ ದೇವರನ್ನು. ದಾದ ಪಂಡ ಎನ್ನ ಇಲ್ಲಡ್ಲ ಒಂಜಿ ಕಾಣಿಕೆ ಡಬ್ಬಿ ಕೊನದಿದ್ದೆ. ಬೊಕ ಎಂಕನ್ನ ಎನ್ನ ಪಾರ್ಲರ್ ಬ್ಯೂಟಿ ಪಾರ್ಲರ್ದ ಒಂಜಿ ಅಂಗಡಿ ಡಬ್ಬಿ ಕೊನದಿದ್ದೆ. ಆಂಡ ಎಂಕಲು ಎಣ್ಣಿನ ಕೆಲಸ ಪೂರ ಮಸ್ತ್ ಜಯ ಆತುಂಡು. ಮಾತ್ರ ಯಾನ್ ಮೂಲ ದೇವಸ್ಥಾನ ತಪ್ಪ ಒಂದಿಜ್ಜಿ ಮಸ್ತ್ ಟೈಮ್ ಒಟ್ಟು ಬರೋದಿಲ್ಲ. ಆಂಡ ಎಣ್ಣಿನ ಕೆಲಸ ಮಸ್ತ್ ಜಯ ಆತುಂಡು. ಕಾಣಿಕೆ ಡಬ್ಬಿ ಪಾಡ್ನೆ ಇಟ್ಟು ಮಸ್ತ್ ಎಂಕ್ ಬೇರೆಲ್ಲ ಎಡ್ಡೆ ಆತು. ಮಸ್ತ್ ಬಿಸ್ನೆಸ್ ಎಡ್ಡೆ ಬೈದು.